ಪೈಪೋಟಿಗೆ ಬಿದ್ದವರ ರೀತಿಯಲ್ಲಿ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ನೈತಿಕ ಬೆಂಬಲ ಅಭಿಮಾನವನ್ನ ತೋರಿಸ್ತಾ ಇರುವಂತ ನೋಡ್ತಾ ಇದೀವಿ. ಅದು ಇವತ್ತು ಜೆಡಿಎಸ್ನ ಸರದಿ. ಧರ್ಮಸ್ಥಳಕ್ಕೆ ಜೆಡಿಎಸ್ ನಾಯಕರಿಂದ ನೈತಿಕ ಬೆಂಬಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ದ್ವಾರದಿಂದ ಪಾದಯಾತ್ರೆಯಲ್ಲಿ ದೇಗುಲ ಪ್ರವೇಶವನ್ನ ಮಾಡಿದ್ರು. ವೀರೇಂದ್ರ ಹೆಗಡೆ ಭೇಟಿಯ ಬಳಿಕ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಫಸ್ಟ್ ದರ್ಶನ ಪಡೆದಿದ್ದು ವೀರೇಂದ್ರ ಹೆಗಡೆ ಅವರದ್ದು, ಆಮೇಲೆ ಮಂಜುನಾಥನ ದರ್ಶನ ಪಡೆದಿದ್ದಾರೆ. ನಿಖಿಲ್ಗೆ ಜೆಡಿಎಸ್ ಶಾಸಕರು ನಾಯಕರು ಸಾಥ್ ಕೊಟ್ಟಿದ್ದಾರೆ. ಅಮೃತ ವರ್ಷಿಣಿಯಲ್ಲಿ ಜೆಡಿಎಸ್ ಸಮಾವೇಶ ಬೇರೆ ಇದೆ. ಈ ಸಂದರ್ಭದಲ್ಲಿ ಜೆಡಿಎಸ್ನ ಕೆಲವು ಶಾಸಕರುಗಳು ಕೂಡ ಸಾಥ್ ಕೊಟ್ಟಿದ್ರು. ಶಾಸಕರಾಗಿರುವಂತ ಎ ಮಂಜು, ಮಾಜಿ ಶಾಸಕ ಕೃಷ್ಣಾರೆಡ್ಡಿ, HT ಮಂಜು KR-ಪೇಟೆ ಶಾಸಕ, ಚನ್ನರಾಯಪಟ್ಟಣ ಶಾಸಕ ಬಾಲಕೃಷ್ಣ, ಸುರೇಶ್ ಗೌಡ್ರು, ಪರಿಷತ್ ಸದಸ್ಯ ಭೋಜೇಗೌಡರು, ಈ ಗೋವಿಂದರಾಜು ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ರು. ದೃಶ್ಯಾವಳಿಗಳಲ್ಲಿ ಸಾಕಷ್ಟು ಜನ ಶಾಸಕರುಗಳು ಕೂಡ ಸಾಥ್ ಕೊಟ್ಟಿದ್ರು. ನಿಖಿಲ್ ಕುಮಾರಸ್ವಾಮಿಗೆ ಹರೀಶ್ ಗೌಡ್ರಿದ್ರು, GT ದೇವೇಗೌಡರ ಪುತ್ರ ಶಾಸಕ ಎ ಮಂಜು, ಬಾಲಕೃಷ್ಣ ಅವರು, ಸ್ವರೂಪ್ ಹಾಸನದ ಶಾಸಕ, ಹಾಗೆ JDLP ನಾಯಕ ಸುರೇಶ್ ಬಾಬು ಸೇರಿದಂತೆ ಸಾಕಷ್ಟು ಜನ ನಿಖಿಲ್ ಜೊತೆ ಹೋಗಿದ್ರು. ಇವತ್ತು ಹಾಸನದ ಕಂದಲಿ ಗ್ರಾಮದಿಂದ ಧರ್ಮಸ್ಥಳದ ಕಡೆಗೆ ಸತ್ಯಯಾತ್ರೆ ಅಂತ ಹೇಳಿ ಹೊರಟಿದ್ರು. ಇವತ್ತು ಅದಾದ್ಮೇಲೆ ದರ್ಶನ ಪಡ್ಕೊಂಡು ಬಂದು ಮಾತನಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ದೃಶ್ಯಾವಳಿ ತೋರಿಸ್ತಾ ಇದೀವಿ. ನಾಳೆ ಧರ್ಮಸ್ಥಳ ಚಲೋ BJP ರ್ಯಾಲಿ ಇದೆ. ಲಕ್ಷಾಂತರ ಜನರನ್ನ ಸೇರಿಸುವಂತ ಉದ್ದೇಶ BJPಯದಿರುವಂಥದ್ದು. ಅಲ್ಲಿ ಇವರು ಸಾವಿರಾರು ಸಂಖ್ಯೆಯಲ್ಲಿ ಹೋಗಿದ್ರು. ಆ ದೃಶ್ಯಾವಳಿಯನ್ನು ಗಮನಿಸಬಹುದು. ಮೊನ್ನೆ ಒಂದು ವಾರದ ಹಿಂದೆ BJP ನಾಯಕರು ಕೂಡ ಹೋಗಿದ್ರು. ಆ ಭಾಗದ ಸಂಸದರು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, BJP ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ. ಇವತ್ತು ಧರ್ಮಸ್ಥಳ ಸತ್ಯಯಾತ್ರೆಯನ್ನ ಯಾವುದೇ ರಾಜಕೀಯದ ಉದ್ದೇಶಕ್ಕೆ ಲಾಭಕ್ಕೋಸ್ಕರ ಇವತ್ತು ಈ ಒಂದು ಯಾತ್ರೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದಲ್ಲ. ಧರ್ಮ ಉಳಿಬೇಕು. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ ಭೋಜಣ್ಣ ಅವರು ಹೇಳಿದಂಗೆ ಶ್ರೀ ಕ್ಷೇತ್ರ ಹತ್ತತ್ರ 700-800 ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ. ಇವತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು, ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದ ಹುನ್ನಾರಗಳು, ಷಡ್ಯಂತ್ರಗಳು ಹಲವಾರು ದಿನಗಳಿಂದ ಮಾಧ್ಯಮದ ಮಿತ್ರರು ತಾವು ಕೂಡ ರಾಜ್ಯದ ಜನತೆಗೆ ಇದನ್ನ ತೋರಿಸ್ಕೊಳ್ತಾನೆ ಬಂದಿದ್ದೀರಿ. ತಾವಂದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹಲವಾರು ದಿನಗಳ ಈ ಒಂದು ಪ್ರಕರಣದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ಬೇಸರ ಉಂಟಾಗಿದ್ರು, ನೋವು ಉಂಟಾಗಿದ್ರು, ಆಘಾತ ಆಗಿದ್ರು ಕೂಡ ಅದನ್ನ ಹೊರಗಡೆ ಅವರು ತೋರಿಸ್ಕೊಳ್ಳದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಆ ಶಕ್ತಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ಮತ್ತೆ ಅವರ ಕುಟುಂಬದ ಜೊತೆಯಲ್ಲಿ ನೈತಿಕ ಬೆಂಬಲವನ್ನ ಸೂಚಿಸತಕ್ಕಂಥ ಕೆಲಸ ಇವತ್ತಷ್ಟೇ ಅಲ್ಲ, ಈ ಹಿಂದೆಯೂ ಕೂಡ ಬಹಳ ದಿನಗಳ ಹಿಂದೆ ಯಾವಾಗ ಈ ಪ್ರಕರಣ ಹೊರಗೆ ಬಂತು ಆಗ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನ ಮಾಡಿ ನೈತಿಕವಾದಂತ ಒಂದು ಬೆಂಬಲವನ್ನ ಸೂಚಿಸತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಧರ್ಮಸ್ಥಳದಿಂದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು JDSನ ಸತ್ಯಯಾತ್ರೆ ನಡೀತಾ ಇರುವಂಥದ್ದು, ಯಾವ ರೀತಿಯಾಗಿ ಕಾರ್ಯಕರ್ತರು ಬಂದಿದ್ದಾರೆ ಮತ್ತು ಒಂದ್ ಕಡೆ ನೈತಿಕ ಬೆಂಬಲ ಅಭಿಮಾನವನ್ನ ತೋರಿಸಲಾಗ್ತದೆ, ಸಮಾವೇಶ ಬೇರೆ ಇರುವಂತ ಅಂದ್ರೆ ಇದೆ ಅಂತ ಕಾಣಿಸುತ್ತೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ, ಇವತ್ತು JDS ಪಕ್ಷದಿಂದ ಸತ್ಯಯಾತ್ರೆಯನ್ನ ಧರ್ಮಸ್ಥಳಕ್ಕೆ ಹಮ್ಮಿಕೊಂಡಿದ್ರು. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅಷ್ಟೇ ಭಾಗಿಯಾಗಿದ್ರು. ಸುಮಾರು 1-1:30 ವೇಳೆಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ. ಮುಖ್ಯ ದ್ವಾರದಿಂದ ಮಂಜುನಾಥನ ಸನ್ನಿಧಿವರೆಗೂ ಅಷ್ಟೇ ಪಾದಯಾತ್ರೆ ಬರ್ತಾರೆ. ಇದಾದಂತ ಬಳಿಕ ಪ್ರಸಾದವನ್ನ ಸ್ವೀಕಾರ ಮಾಡಿ ನೇರವಾಗಿ ಮಂಜುನಾಥನ ದರ್ಶನವನ್ನ ಪಡಿತಾರೆ. ದರ್ಶನ ಪಡೆದಿದ್ದಾದಂತ ಬಳಿಕವೂ ಕೂಡ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾರೆ. ಈಗಾಗಲೇ ಷಡ್ಯಂತ್ರ ಮಾಡ್ತಿರುವಂತದ್ದು, ಸುಮಾರು 700-800 ವರ್ಷಗಳ ಇತಿಹಾಸ ಉಳ್ಳಂತಹ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವಂತವ್ರ ಮೇಲೆ ಕ್ರಮವನ್ನ ಜರುಗಿಸಬೇಕು. ಜೊತೆಗೆ ಆ ಯೂಟ್ಯೂಬರ್ಗಳಿಗೆ ಸಾಕಷ್ಟು ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಎಲ್ಲಿಂದ ಬಂದಿದೆ ಹಣ ಅನ್ನೋದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತಂದ್ರೆ ಕೇವಲ
SIT ಕೈಲಿ ಆಗೋದಿಲ್ಲ, ಬದಲಾಗಿ ಒಂದು ಪ್ರಕರಣವನ್ನು NIAಗೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಜೊತೆಗೆ 4 ಗಂಟೆ ವೇಳೆಗೆ ಧರ್ಮಾಧಿಕಾರಿಗಳು ಭೇಟಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರೆ, ಜೊತೆಗೆ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ಹೇಳುವಂತ ಮತ್ತು ನಾವು ಸದಾ ನಿಮ್ಮೊಂದಿಗೆ ಇದೀವಿ, JDS ಪಕ್ಷ ಆಗಿರ್ಬೋದು, ದೇವೇಗೌಡ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು, ಶಾಸಕರು ಎಲ್ಲರೂ ಕೂಡ ಅಷ್ಟೇ ಸದಾ ನಿಮ್ಮೊಂದಿಗೆ ಬೆಂಬಲವಾಗಿ ನಾವು ನಿಲ್ತೀವಿ ಅನ್ನೋದೊಂದು ಧೈರ್ಯದ ಮಾತುಗಳನ್ನು ಆಡುವಂತಕ್ಕೆ ಸಮಯ ಕೂಡ ಈಗಾಗಲೇ ನಿಗದಿ ಮಾಡ್ಕೊಂಡಿದ್ದು. 4 ಗಂಟೆ ವೇಳೆಗೆ ಅವರನ್ನ ಭೇಟಿ ಮಾಡಿ ಅದಾದಂತ ಬಳಿಕ ಅಲ್ಲಿಂದ ನೇರವಾಗಿ ಅಮೃತ ವರ್ಷಿನಲ್ಲಿ ಒಂದು ಸಮಾವೇಶವನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿದ್ರೆ. ಸಮಾವೇಶದಲ್ಲಿ ಕೂಡ ಸುಮಾರು ಸಾವಿರಾರು ಕಾರ್ಯಕರ್ತರು ಈಗಾಗಲೇ ಕಾಯ್ತಾ ಇರುವಂತದ್ದು. ಸಮಾವೇಶದಲ್ಲಿ ಸಂಪೂರ್ಣವಾಗಿ ಈ ಒಂದು ಷಡ್ಯಂತ್ರದ ಭಾಗದ ಬಗ್ಗೆ ಕೂಡ ಅಷ್ಟೇ ಜನರ ಜೊತೆ ಮಾತನಾಡೋದಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ Okay. ಪ್ರಮುಖವಾಗಿ ಏನೆಲ್ಲ ಷಡ್ಯಂತ್ರವನ್ನ ಮಾಡ್ತಿದ್ರೆ ಆ ಷಡ್ಯಂತ್ರ ಮಾಡ್ತಿರುವಂತ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ SIT ಅವರು ಬಂಧನ ಮಾಡಿ ತನಿಖೆಯನ್ನ ಮಾಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಅಷ್ಟೇ ಇವತ್ತಿನ ಸತ್ಯಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರುವಂತಹದ್ದು. ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.